ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ಹಿಂದೆ ಕಾಪುವಿನ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಪಕ್ಕ ಅಡ್ವೊಕೇಟ್ JS ಕಿಣಿಯವರ ಕಿಣಿ ಗೋಶಾಲೆ ಬಗ್ಗೆ ಹೇಳಿದ್ದೇ ತಿಳಿಸಿದ್ದೆ. ಅದರ ಪಕ್ಕನೇ ಅವರದ್ದೇ ಗೋಭಕ್ತ ನಿವಾಸ ಹೋಮ್ ಸ್ಟೇ ಕೂಡ ಇದೆ. ಈ ಹೋಮ್ ಸ್ಟೇ ಅಂತೂ ದಣಿದು ಬಂದವರಿಗೆ ವಿಶ್ರಮಿಸಲು ಉಳಿದುಕೊಳ್ಳಲು ಒಂದು ಸೂಕ್ತ ಪ್ರದೇಶ ಅಂದರೂ ತಪ್ಪಾಗಲಿಕ್ಕಿಲ್ಲ. ದೂರದಲ್ಲಿ ಕಂಡಾಗ ಸರಳವಾಗಿ ಕಂಡರೂ ಒಳಗಡೆ ಪ್ರವೇಶಿಸಿದಾಗ ಸಂಪೂರ್ಣ AC ಇದು ಕೂಡಿದೆ. ವನಮಾತೆಯ ಮಡಿಲಲ್ಲಿರುವ ಅನುಭವ ಇದರ ಒಳಗೆ ಪ್ರವೇಶಿಸಿದಂತೆ ನಮಗೆ ಭಾಸವಾಗುತ್ತದೆ. ಇಲ್ಲಿಯ ತುಳಸಿ ಗಿಡ ಕಂಡೊಡನೆ ನನ್ನ ಮನಸ್ಸಿಗೆ ಬಂದಿದ್ದು, ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡ ತುಂಬ ಪವಿತ್ರ ಮತ್ತು ಮಂಗಳಕರ ಗಿಡವಾಗಿದೆ. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಮ್ಮ ಆಯುರ್ವೇದದಲ್ಲಿಯೂ ಈ ತುಳಸಿ ಗಿಡಕ್ಕೆ ವಿಶೇಷ ಸ್ಥಾನವಿದೆ. ಇಲ್ಲಿಯ AC ರೂಮ್ಗಳು ಅದೇಗಿದೆ ಎಂದು ನೋಡಲು ಒಳ ಪ್ರವೇಶಿಸಿದಾಗ ರೂಮ್ಗಳನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಟಿದ್ದರು. ಚಿಕ್ಕ ರೂಮ್ಗಳಿದ್ದರೂ ಇಬ್ಬರು ಆರಾಮವಾಗಿ ಮಲಗುವಷ್ಟು ದೊಡ್ಡದಾಗಿದೆ. ವಿಶಾಲವಾದ ವಾಶ್ರೂಮ್ಗಳಿವೆ. ಬೆಡ್ಶೀಟ್ಗಳನ್ನಿಡಲು ಒಂದು ರಹಸ್ಯ ಕೋಣೆಯು ಇದರ ಪಕ್ಕದಲ್ಲಿಯೇ ಇದೆ. ಇಲ್ಲಿ ನಿಮಗೆ ಯಾವ ಹೊತ್ತಲ್ಲಿ ಬಂದರೂ ರೂಮ್ ಸಿಗುತ್ತೆ. ಆದರೆ ಬರುವ ಮುಂಚೆ ಇಲ್ಲಿಯವರೆಗೆ ಕರೆ ಮಾಡಿ ನೀವು ಬರಬೇಕಾಗುತ್ತದೆ. ಊಟದ ವ್ಯವಸ್ಥೆಯೂ ಇದೆ, ಆದರೆ ಶುದ್ಧ ಸಸ್ಯಾಹಾರ ಊಟ ನೀವೇ ಮಾಡಬಹುದು ಅಥವಾ ಇಲ್ಲಿಯೇ ಅಡುಗೆ ಮಾಡುವವರು ಇದ್ದಾರೆ, ಅವರ ಬಳಿ ಹೇಳಿ ನೀವು ಅಡುಗೆಯನ್ನು ಮಾಡಿಸಿಕೊಳ್ಳಬಹುದು. ಇಲ್ಲಿ ಒಟ್ಟಿಗೆ 5 AC ರೂಮ್ಗಳಿವೆ. ಒಂದು ರೂಮ್ಗೆ 1800 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಕೋಣೆಯು ಯಾವಾಗಲೂ ಶಾಂತಿಯುತವಾಗಿ ಮತ್ತು ಸ್ವಚ್ಛವಾಗಿರಬೇಕು ಹೇಳುತ್ತಾರೆ. ಅವೆರಡೂ ಇಲ್ಲಿ ನಮ್ಮ ಕಣ್ಣಿಗೆ ಕಾಣಸಿಗುತ್ತದೆ. ನಾನು ಈ ಹೋಮ್ ಸ್ಟೇಗೆ ಬಂದಾಗ ದೂರದ ಮುಂಬಯಿಯ ಒಂದು ಕುಟುಂಬ ಇಲ್ಲಿ ಉಳಿದುಕೊಂಡಿತ್ತು. ಅವರು ಇಲ್ಲಿಯ ಪರಿಸರ, ಊಟೋಪಚಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೇ ಹೇಳಿದರು. ಮಾನವನ ಉಳಿವಿಗೆ ಮತ್ತು ಆರೋಗ್ಯಕರ ಜೀವನಕ್ಕೆ ಪ್ರಕೃತಿಯೇ ಆಧಾರವಾಗಿದೆ. ಅಂತಹ ಪ್ರಕೃತಿ ಪರಿಸರ ಇಲ್ಲಿ ಕಣ್ಣಿಗೆ ಕಾಣಸಿಗುತ್ತದೆ. ಇಲ್ಲೊಂದು ದೊಡ್ಡ ನೆಲ್ಲಿಕಾಯಿ ಮರ ಕೂಡ ಇದೆ. ಈ ನೆಲ್ಲಿಕಾಯಿ ಕಿತ್ತಾಳೆ ಹಣ್ಣಿಗಿಂತ 20 ಪಟ್ಟು ಹೆಚ್ಚು ವಿಟಮಿನ್ C ಕೊಡುತ್ತೆ ಹೇಳುತ್ತಾರೆ. ನನ್ನ ಮಗಳಂತೂ ಈ ಪರಿಸರ ಕಂಡು ತುಂಬ ಖುಷಿ ಪಡ್ತಾ ಇದ್ಲು. ಆಕೆ ಮರದ ನೆಲ್ಲಿಕಾಯಿ ತಿಂದು ಕೂಡಲೇ ನೀರು ಕುಡಿದಾಗ ಸಿಗುವ ಆ ಬಾಯಿ ಸಿಹಿಗೆ ಆನಂದದಿಂದ ನಲಿದಾಡ್ತಾ ಇದ್ಲು. ನಿಧಾನಕ್ಕೆ ಪೂರ್ವದ ಸೂರ್ಯ ಪಶ್ಚಿಮದ ಕಡೆಗೆ ವಾಲ್ತಿರಲು ಹಕ್ಕಿಗಳು ಗೂಡು ಸೇರ್ತಿದ್ವು. ನಾವು ನಿಧಾನಕ್ಕೆ ಅಲ್ಲಿಂದ ಹೊರಬಂದಾಗ ಪಕ್ಕದ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕೆ ರಥವೊಂದು ಹಾದು ಹೋಗುತ್ತಿತ್ತು. ಅದನ್ನು ಕಣ್ತುಂಬಿಕೊಳ್ಳುತ್ತಾ ನಾವು ಕೂಡ ನಮ್ಮ ರಥವನ್ನು ನಮ್ಮ ಮನೆಯ ಕಡೆಗೆ ಓಡಿಸಲು ಶುರು ಮಾಡಿದೆವು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಬಸವರಾಜ್ ಉಡುಪಿಯವರನ್ನು ಸಂಪರ್ಕಿಸಬಹುದು.